ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವಾವಸು ಸಂವತ್ಸರ ದ್ವಾದಶ ರಾಶಿ ಭವಿಷ್ಯ 2025-26 ವೃಶ್ಚಿಕ ರಾಶಿ. ಆದಾಯ 11, ಖರ್ಚು 5, ಗೌರವ 2, ಅವಮಾನ 2. ಗುರು ಈ ವರ್ಷ 13/5/2025 ವೃಷಭ ರಾಶಿಯಲ್ಲಿ ಸಂಚಾರ, ನಂತರ 14/5/2025 17/10/2025 ಮಿಥುನ ರಾಶಿಯಲ್ಲಿ ಸಂಚಾರ, ನಂತರ ಶ್ರೀ ವಿಶ್ವವಸು ನಾಮ ಸಂವತ್ಸರದ 18/10/2025 ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುತ್ತಾನೆ. ಶನಿ ಈ ವರ್ಷ 28/3/2025 ಕುಂಭರಾಶಿಯಲ್ಲಿ, ನಂತರ 29/3/2025 ಮೀನರಾಶಿಯಲ್ಲಿ ಸಂಚರಿಸುತ್ತಾನೆ. ರಾಹು ಈ ವರ್ಷ ದಿನಾಂಕ 17/5/2025 ಕುಂಭರಾಶಿಯಲ್ಲಿ, ನಂತರ 18/5/2025 ಮೀನರಾಶಿಯಲ್ಲಿ ಸಂಚರಿಸುತ್ತಾನೆ. ಕೇತು ಈ ವರ್ಷ ದಿನಾಂಕ 17/5/2025 ಕನ್ಯಾ ರಾಶಿಯಲ್ಲಿ, 18/5/2025 ಸಿಂಹರಾಶಿಯಲ್ಲಿ ಸಂಚರಿಸುತ್ತಾನೆ. ಅದೃಷ್ಟ ವಿಶಾಖ ನಕ್ಷತ್ರದವರು ಪುಷ್ಯರಾಗ, ಅನುರಾಧ ನಕ್ಷತ್ರದವರು ನೀಲಿ ಮತ್ತು ಜ್ಯೇಷ್ಠ ನಕ್ಷತ್ರದವರು ಪಚ್ಚೆಯನ್ನು ಧರಿಸಬೇಕು. ಈ ರಾಶಿಯ ವಾರದಲ್ಲಿ 1, 2, 4, 6, 8, 9 ಸಂಖ್ಯೆಯ ಪ್ರಯಾಣದಲ್ಲಿ ನೀವು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಬುಧವಾರ, ಗುರುವಾರ ಮತ್ತು ಶುಕ್ರವಾರದ ಪ್ರಯಾಣಗಳು ಧನಲಾಭ. ನಕ್ಷತ್ರ ಫಲ. ವಿಶಾಖ ನಕ್ಷತ್ರದ 4ನೇ ಪಾದದವರಿಗೆ ಆದಾಯಕ್ಕೆ ಮೀರಿದ ಖರ್ಚು, ವೃತ್ತಿಯಲ್ಲಿ ಗೌರವ, ಧನಲಾಭ. ಅನುರಾಧ ನಕ್ಷತ್ರದವರಿಗೆ ಹಣದ ಚಿಂತೆ, ಅಧಿಕಾರ ಸಮಸ್ಯೆ, ಮನೆಯಲ್ಲಿ ಕಾರ್ಯಸಿದ್ಧತೆ. ಜ್ಯೇಷ್ಠ ನಕ್ಷತ್ರದವರಿಗೆ ಧನ ಖರ್ಚು, ಪ್ರಯಾಣ ವೆಚ್ಚ, ಸಾಮಾನ್ಯ ಸಾಲ, ಕಿರಿಕಿರಿ ಸಮಸ್ಯೆಗಳು. ಈ ರಾಶಿಯವರಿಗೆ ಜೂನ್, ಜುಲೈ, ಅಕ್ಟೋಬರ್, ನವೆಂಬರ್, ಫೆಬ್ರವರಿ, ಮಾರ್ಚ್ ತಿಂಗಳಿನಲ್ಲಿ ಧನಪ್ರಾಪ್ತಿ ಯೋಗ. 1, 2, 3, 4 ದಿನಾಂಕಗಳು ಭಾನುವಾರ, ಸೋಮವಾರ, ಮಂಗಳವಾರಗಳು ಹೊಸ ಕೆಲಸಗಳನ್ನು ಪ್ರಾರಂಭಿಸುತ್ತೀರಿ. ಧನಲಾಭ. ಶುಭ ಸಂಖ್ಯೆ 9. ಈ ವರ್ಷ ವೃಶ್ಚಿಕ ರಾಶಿಯವರಿಗೆ ಮಧ್ಯಮ ಮತ್ತು ಕೆಟ್ಟ ಫಲಿತಾಂಶಗಳನ್ನು ನೀಡಬಹುದು. ಆರ್ಥಿಕ ಸ್ಥಿತಿ ಕಳಪೆಯಾಗಿರುತ್ತದೆ. ಅಂದುಕೊಂಡ ಆದಾಯ ಸಿಗುವುದಿಲ್ಲ. ಆರ್ಥಿಕವಾಗಿ ವೃಶ್ಚಿಕ ರಾಶಿಯವರು ಈ ವರ್ಷ ಹಿಂದುಳಿಯುತ್ತಾರೆ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದಾಗಿ ಕುಟುಂಬ ವಿಷಯಗಳಲ್ಲಿ ತೊಂದರೆಗಳು ಹೆಚ್ಚಾಗಬಹುದು. ಮನೆಯಲ್ಲಿ ಕಿರಿಕಿರಿ, ವಿನಾಕಾರಣ ಜಗಳ, ಮನಸ್ತಾಪ, ಕೋಪ, ಮುನಿಸು, ಮನಸ್ಸಿನಲ್ಲಿ ಅಶಾಂತಿ ಉಂಟಾಗುವ ಸಾಧ್ಯತೆ ಇದೆ. ಯಾವುದೇ ತೊಂದರೆ ಬಂದರೂ ಕೂಡ ಅದನ್ನು ಶಾಂತ ರೀತಿಯಲ್ಲಿ ಎದುರಿಸಿ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಕಠಿಣ ಸಮಯ. ವಿದ್ಯಾರ್ಥಿಗಳು ಎಷ್ಟೇ ಶ್ರಮಪಟ್ಟರೂ ಅದಕ್ಕೆ ತಕ್ಕ ಫಲ ಸಿಗುವುದಿಲ್ಲ. ವಿದೇಶದಲ್ಲಿ ವಿದ್ಯಾಭ್ಯಾಸದ ಕನಸು ಸದ್ಯಕ್ಕೆ ಈಡೇರುವ ಸಾಧ್ಯತೆ ಇರುವುದಿಲ್ಲ. ಯಾವುದೇ ಕೋರ್ಸ್ ಅಥವಾ ತರಬೇತಿಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಕಷ್ಟವಾಗುತ್ತದೆ. ಇದರಿಂದಾಗಿ ಮಕ್ಕಳು ಮಾನಸಿಕವಾಗಿ ಕುಗ್ಗಬಹುದು. ಹೀಗಾಗಿ ಪೋಷಕರು ಮಕ್ಕಳಿಗೆ ಧೈರ್ಯ ನೀಡಬೇಕು. ಅವರ ಪ್ರಯತ್ನಕ್ಕೆ ಬೆಂಬಲವಾಗಿ ನಿಲ್ಲುವುದು ಮುಖ್ಯ. ವೃಶ್ಚಿಕ ರಾಶಿಯವರಿಗೆ ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ತೊಂದರೆಗಳು ಹೆಚ್ಚಾಗಬಹುದು. ಶತ್ರುಸ್ಥಾನದಲ್ಲಿ ಗುರುವಿನ ಪ್ರಭಾವದಿಂದಾಗಿ ಕೆಲಸದಲ್ಲಿ ಕಿರಿಕಿರಿ, ಅಡಚಣೆ, ಜಗಳಗಳು ಮತ್ತು ದ್ವೇಷ ಉಂಟಾಗಬಹುದು. ಮತ್ತು 6ನೇ ಮನೆಯಲ್ಲಿ ಕೇತುವಿನ ಪ್ರಭಾವದಿಂದ ಎಷ್ಟೇ ಸಮಸ್ಯೆಗಳು ಉದ್ಭವಿಸಿದರೂ ನೀವು ನಿಮ್ಮ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ಯಶಸ್ಸಿನತ್ತ ಸಾಗಬೇಕು. ವೃಶ್ಚಿಕ ರಾಶಿಯವರಿಗೆ ಚಲನಚಿತ್ರೋದ್ಯಮವು ಹೆಚ್ಚು ಅನುಕೂಲಕರವಾಗಿಲ್ಲ. ವರ್ಷದ ಮಧ್ಯದಲ್ಲಿ ವೃಶ್ಚಿಕ ರಾಶಿಯ ಜನರು ಕೆಟ್ಟ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಯುಗಾದಿಯ ನಂತರ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಆನುವಂಶಿಕ ಕಾಯಿಲೆ, ವಾತಾವರಣ ಬದಲಾವಣೆಯಿಂದಲೂ ಕೆಲ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಆದರೆ ಯಾವುದೇ ಆರೋಗ್ಯ ಸಮಸ್ಯೆಗಳಿಂದ ದೂರವಿರಲು ನಿತ್ಯ ವ್ಯಾಯಾಮ, ಯೋಗ, ಧ್ಯಾನವನ್ನು ರೂಢಿಸಿಕೊಳ್ಳಿ.
ಹೊರಗಿನ ಆಹಾರವನ್ನು ತ್ಯಜಿಸಬೇಕು. ಯುಗಾದಿ ನಂತರದ ದಿನಗಳು ವೃಶ್ಚಿಕ ರಾಶಿಯವರ ದಾಂಪತ್ಯದಲ್ಲಿ ಕೆಲ ಸಮಸ್ಯೆಗಳನ್ನು ತರಬಹುದು. ವಿವಾಹಿತರು ಯಾವುದೇ ಸಮಯವನ್ನು ಒಟ್ಟಾಗಿ ಎದುರಿಸಬೇಕು. ಸಮಸ್ಯೆಗಳನ್ನು ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಬೇಕು. ಯಾವುದೇ ಸಮಸ್ಯೆಗಳನ್ನು ದೀರ್ಘಕಾಲದವರೆಗೆ ಮುಂದೂಡಬೇಡಿ. ಇನ್ನು ಪ್ರೇಮಿಗಳ ನಡುವೆಯೂ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಜಗಳ, ಮನಸ್ತಾಪ ಹೆಚ್ಚಾಗಬಹುದು. ಮನೆಯಲ್ಲಿ ಮದುವೆಗೆ ಒಪ್ಪದೆ ದಿನಾಂಕ ಮುಂದೂಡಬಹುದು. ಏಕಾಂಗಿಯಾಗಿರುವವರು ಮದುವೆ ವಿಚಾರದಲ್ಲಿ ಮೋಸ ಹೋಗಬಹುದು. ಹೀಗಾಗಿ ಯೋಚಿಸಿ ತಿಳಿದು ಮದುವೆ ಮಾಡಿಕೊಳ್ಳುವುದು ಉತ್ತಮ. ವೃಶ್ಚಿಕ ರಾಶಿಯವರಿಗೆ ಇದು ಸರಾಸರಿ ಸಮಯ. ವ್ಯವಹಾರದಲ್ಲಿ ವೆಚ್ಚ, ಸಾಲ ಹೆಚ್ಚಾಗಬಹುದು. ಹೀಗಾಗಿ ಯಾವುದೇ ದುಬಾರಿ ವಸ್ತು ಖರೀದಿ ಮಾಡುವುದು ಈ ಸಮಯದಲ್ಲಿ ಸೂಕ್ತವಲ್ಲ. ಅಲ್ಲದೆ ಈ ಸಮಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೀಗಾಗಿ ಈ ವರ್ಷ ಮನೆ, ಆಸ್ತಿ, ಭೂಮಿ, ವಾಹನ ಖರೀದಿ ವಿಚಾರಗಳನ್ನು ಮುಂದೂಡುವುದು ಒಳ್ಳೆಯದು. ಶನಿವಾರದಂದು ಶನಿಯ ಆರಾಧನೆ, ಅಭಿಷೇಕ, ದಾನ ಮಾಡುವುದರಿಂದ ದೋಷಗಳು ತೊಲಗಿ ಧನಯೋಗ ಉಂಟಾಗುತ್ತದೆ. ಸರ್ವೇ ಜನ ಸುಖಿನೋ ಭವಂತು.